ಇವತ್ತೊಂದಿನ ಬ್ಲ್ಯಾಕ್ ಕಾಫಿ ಕುಡಿಬೇಕು ಅಂತ ಅನಿಸ್ತದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶುಭಾ ಮನು ಲಾಗ್ಸ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಮತ್ತು ಫ್ರೆಂಡ್ಸ್, ಇದು ನನ್ನ ವೆಯ್ಟ್ ಲಾಸ್ ಜರ್ನಿಯ ಡೇ 7 ಆಗಿರುತ್ತೆ. ನಾನು ಯಾವುದೇ ರೀತಿಯ ವೀಡಿಯೋಸ್ನ ಈ ಒಂದು 3 ಡೇಸಿಂದ ಅಪ್ಲೋಡ್ ಮಾಡೋದಕ್ಕಾಗಲಿಲ್ಲ. ಕಾರಣವೂ ಕೂಡ ಇದೆ. ಬೇಡದಿರೋ ವಿಚಾರಕ್ಕೆ, ಬೇಡದಿರೋ ವಿಷಯಗಳಿಗೆ ನಾನು ಸ್ವಲ್ಪ ಅಪ್ಸೆಟ್ ಆಗಿದೆ. ಹಾಗಾಗಿ ಯಾವುದೇ ರೀತಿಯ ಒಂದು ನನ್ನ ಡೈಲಿ ರೊಟೀನ್ನ ವೀಡಿಯೋಸ್ನ ನಾನು ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಹಾಗಾಗಿ 3 ಡೇಸ್ ಗ್ಯಾಪ್ ಕೊಟ್ಟು ಇವತ್ತಿಂದ ಕನ್ಸಿಸ್ಟೆನ್ಸಿಯಿಂದ ಕಂಟಿನ್ಯೂಸ್ ಆಗಿ ನಾನು ನಿಮ್ಮ ಜೊತೆ ನನ್ನ ಒಂದು ವೆಯ್ಟ್ ಲಾಸ್ ಜರ್ನಿ ವೀಡಿಯೋನ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಕೆಲವೊಂದು ಸಲ ಹಿಂಗಾಗತ್ತೆ, ಜೀವನ ಅಂತ ಅಂದಮೇಲೆ ಏರುಪೇರು ಇದ್ದೇ ಇರುತ್ತೆ. ಅದರಲ್ಲಿ ಯಾವುದೇ ರೀತಿಯ ಒಂದೇ ಸಮ ಇರೋದಿಲ್ಲ. ಕೆಲವೊಂದು ಸಲ ಅಪ್ಸ್ ಆ್ಯಂಡ್ ಡೌನ್ ಆದಾಗ ನಾವು ಕೂಡ ಹಿಗ್ತೀವಿ, ಕುಗ್ತೀವಿ, ಈ ಥರದ್ದೆಲ್ಲ ಆಗುತ್ತೆ. ನನಗೂ ಕೂಡ ಸ್ವಲ್ಪ ಮನಸ್ಸಿಗೆ ಬೇಸರ ಇತ್ತು. ಹಾಗಾಗಿ ಆ ಒಂದು ದಿನಗಳಲ್ಲಿ ನಾನು ಯಾವುದೇ ರೀತಿಯ ವೀಡಿಯೋಸ್ನ ಮಾಡಿಕೊಳ್ಳಲಿಲ್ಲ. ಇನ್ನು ನನ್ನ ಡೈಲಿ ರೊಟೀನು ಕೂಡ ಸರಿಯಾಗಿ ಕಂಪ್ಲೀಟ್ ಮಾಡಿಕೊಳ್ಳಲಿಲ್ಲ. ಇನ್ನು ಇವತ್ತಿಂದ ಡೇ 7ನ ನಾನು ಕಂಟಿನ್ಯೂ ಮಾಡ್ತೀನಿ. ಹಾಗಾಗಿ ನಾನು ವಾಕ್ನ ಮುಗಿಸ್ಕೊಂಡು ಬಂದು ಇಲ್ಲಿ ಪ್ರತಿನಿತ್ಯ ಎಂದಿನಂತೆ ನಾನೇನು ಡೆಟಾಕ್ಸ್ ವಾಟರ್ನ ತೊಗೋತೀನಿ ಅದನ್ನು ತೊಗೋತಾ ಇದ್ದೀನಿ. ಒಂದು ಪೌಡರ್ ಏನು ಮಾಡಿಟ್ಕೊಂಡಿದ್ದೆ ಅದನ್ನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಅದಕ್ಕೆ ಎಷ್ಟು ಬಿಸಿ ಬೇಕೋ ಅಷ್ಟು ಬಿಸಿ ನೀರನ್ನ ಸೇರಿಸಿ ತಗೋತಾ ಇದ್ದೀನಿ. ಇನ್ನು ಒಂದು ವೀಕಿಂದ ನಾನು ಯಾವುದೇ ರೀತಿಯ ಎಕ್ಸಸೈಸ್ನ ಸ್ಟಾರ್ಟ್ ಮಾಡ್ಕೊಂಡಿರಲಿಲ್ವಲ್ಲ, ಹಾಗಾಗಿ ಇವತ್ತಿಂದ ಎಕ್ಸಸೈಸ್ನು ಕೂಡ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತೇಳಿ ನಾನಿಲ್ಲಿ ಡಿಟಾಕ್ಸ್ ಡ್ರಿಂಕ್ನ ಕುಡಿದು ಅದಾದ ನಂತರ ಎಕ್ಸಸೈಸ್ನ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. ಜಸ್ಟು ಸಿಂಪಲ್ಲಾಗಿ ಒಂದು 10 ಮಿನಿಟ್ಸ್ ಎಕ್ಸಸೈಸ್ನ ಮಾಡ್ಕೋತಾ ಇದ್ದೀನಿ. ತುಂಬ ಹೊತ್ತು ಮಾಡ್ಕೊಬಿಡ್ತು ಅಂತ ಅಂದರೆ ಮೈಕೈ ನೋವು ಬರುತ್ತೆ ಅಂತೇಳಿ ಸ್ಟಾರ್ಟಿಂಗ್ ದಿನಗಳಲ್ಲಿ ನಿಮಗೆ ಯಾವ ರೀತಿ ಎಕ್ಸಸೈಸ್ಗಳು ತೋಚುತ್ತೆ ಆ ಒಂದು ಎಕ್ಸಸೈಸ್ಗಳನ್ನ ಮಾಡಿಕೊಡಿ. ನಾನು ಮುಂಚೆ ಯಾವ ರೀತಿ ಸ್ಟಾರ್ಟ್ ಮಾಡ್ಕೋತಿದ್ದೆ ಎಕ್ಸಸೈಸ್ಗಳನ್ನ ಅಂದರೆ ಸಿಂಪಲ್ ಎಕ್ಸಸೈಸ್ಗಳನ್ನ ಯಾವ ರೀತಿ ಸ್ಟಾರ್ಟ್ ಮಾಡ್ಕೋತಿದ್ದೆ ಅದೇ ರೀತಿ ಎಲ್ಲನೂ ಒಂದು 10 ಟೈಮ್ಸು ನಾನು ಮಾಡ್ಕೋತಾ ಇದ್ದೀನಿ ಎಕ್ಸಸೈಸ್ಗಳನ್ನ. ಹಾಗಾಗಿ ತೀರಾ ಕೌಂಟ್ಸ್ಗಳೇನು ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಫಸ್ಟ್ನೇ ದಿನ ಒಂದು 10, ನೆಕ್ಸ್ಟ್ನೇ ದಿನ ಒಂದು 15, ಅದಾದಮೇಲೆ ಒಂದು 20, ಈ ರೀತಿ ಕೌಂಟ್ಗಳನ್ನ ಮಾಡಿಕೊಂಡು ಎಕ್ಸಸೈಸ್ಗಳನ್ನ ಸ್ಟಾರ್ಟ್ ಮಾಡ್ಕೋಬೇಕಾಗತ್ತೆ. ತೀರಾ ನಮ್ಮ ಬಾಡಿನ ಸ್ಟ್ರೆಚ್ ಮಾಡ್ತು ಅಂದರೆ ಮೈಕೈ ನೋವು ಬರೋದಂತೂ ಖಂಡಿತ. ಹಾಗಾಗಿ ನಿಮಗೆ ಗೊತ್ತಿರುತ್ತಲ್ವ, ಆಲ್ಮೋಸ್ಟ್ ವೆಯ್ಟ್ ಲಾಸ್ ಜರ್ನಿನ ಯಾರೆಲ್ಲ ಸ್ಟಾರ್ಟ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿರ್ತೀರ ಅಂಥವರಿಗೆ ಸುಮಾರಷ್ಟು ಎಕ್ಸಸೈಸ್ಗಳೆಲ್ಲ ಗೊತ್ತೇ ಇರುತ್ತೆ. ಕೆಲವೊಬ್ಬರು ಯೂಟ್ಯೂಬಲ್ಲೆಲ್ಲ ನೋಡಿರ್ತೀರ. ಹಾಗಾಗಿ ನಿಮಗೆ ಸಿಂಪಲ್ಲಾಗಿ ಗೊತ್ತಿರ್ತಕ್ಕಂಥ ಎಕ್ಸಸೈಸ್ಗಳನ್ನ ಮಾಡ್ಕೊಳ್ಳಿ. ಹಾಗೂ ಸಿಂಪಲ್ ಎಕ್ಸಸೈಜ್ ಗೊತ್ತಾಗ್ತಿಲ್ಲ, ನೀವು ಯಾವ್ಯಾವ್ದು ಮಾಡ್ತಿದ್ದೀರಾ ಅದನ್ನು ಡೀಟೇಲಾಗಿ ತಿಳಿಸಿ ಅಂತ ಅಂದರೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ನಾನು ಲಾಸ್ಟ್ ಟೈಮು ಕೂಡ ತಿಳಿಸಿದ್ದೀನಿ, ಕೆಲವೊಂದು ಎಕ್ಸಸೈಜ್ ವೀಡಿಯೋಸ್ ಎಲ್ಲ ಸಪ್ರೇಟಾಗೂ ಕೂಡ ಮಾಡಿದ್ದೀನಿ. ಇಲ್ಲ ಬೇಕಿತ್ತು ಎಕ್ಸಸೈಸ್ಗಳು ಫಾಸ್ಟ್ ಫಾರ್ವರ್ಡ್ ಮಾಡ್ದೇ ನಿಧಾನವಾಗಿ ವೀಡಿಯೋಸ್ನ ಮಾಡಿ ಅಂತ ಹೇಳ್ತು ಅಂದ್ರೂ ಕೂಡ ನಾನು ಶೂರಾಗಿ ಮಾಡ್ತೀನಿ. ಯಾಕಂತಂದರೆ ಲೆಂತಿ ಆಗಿಬಿಡ್ತು ವೀಡಿಯೋ ಅಂತ ಅಂದರೆ ಎಕ್ಸಸೈಸ್ದೆಲ್ಲ ಸೇರಿಸಿ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ, ನಿಮಗೆ ನೋಡೋರಿಗೂ ಕೂಡ ಬೇಜಾರಾಗತ್ತೆ ಅಂತೇಳಿ ನಾನು ಸ್ವಲ್ಪ ಎಕ್ಸಸೈಸ್ ವೀಡಿಯೋಸ್ ಎಲ್ಲ ಫಾಸ್ಟ್ ಫಾರ್ವರ್ಡ್ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಸುಮಾರು ಒಂದು 10 ಮಿನಿಟ್ಸ್ ಅಷ್ಟೇ ನಾನು ಎಕ್ಸಸೈಸ್ನ ಮಾಡ್ಕೊಂಡಿದ್ದು ಸ್ಟಾರ್ಟಿಂಗ್ ಡೇಸಲ್ಲಿ. ಅದಾದ ನಂತರ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ತಾಯಿದ್ದೀನಿ. ನಮ್ಮ ದೇಹಕ್ಕೆ ದಿಢೀರಂಥ ಫುಡ್ ಕಂಟ್ರೋಲು ಮತ್ತು ಎಕ್ಸಸೈಜು ವಾಕು ಇದನ್ನೆಲ್ಲ ಕೊಟ್ಬಿಡ್ತು ಅಂತ ಅಂದರೆ ನಮ್ಮ ದೇಹ ತಡ್ಕೊಳ್ಳೋ ಒಂದು ಕೆಪಾಸಿಟಿನ ಇರೋದಿಲ್ಲ. ಹಾಗಾಗಿ ನಿಧಾನವಾಗಿ ಒಗ್ಗಿಸ್ಕೊಳ್ಬೇಕು. ಹೆಂಗೆ ನಾವು ನಿಧಾನವಾಗಿ ಒಂದು ವೆಯ್ಟ್ ಗೇನ್ ಮಾಡ್ಕೊಂಡಿದ್ದೀವಿ ತುಂಬ ವರ್ಷಗಳಿಂದ ಒಂದು ಜಂಕ್ ಫುಡ್ ಅಂತೆ ಎಕ್ಸ್ಟ್ರಾ ಫುಡ್ಗಳೆಲ್ಲ ತಿಂದ್ಕೊಂಡು ಹೆಂಗೆ ನಮ್ಮ ಬಾಡಿನ ದಪ್ಪ ಮಾಡಿದ್ದೀವಿ, ಅದೇ ರೀತಿ ಸಡನ್ನಾಗಿ ನಮ್ಮ ಬಾಡಿನ ನಾವು ಸಣ್ಣ ಮಾಡಲಿಕ್ಕಾಗಲ್ಲ. ಯಾಕಪ್ಪ ಅಂತಂದರೆ ಅದೇ ಟೈಮ್ ಹೆಂಗೆ ತೊಗೊಂಡು ನಾವು ನಮ್ಮ ದೇಹನ ದಪ್ಪ ಮಾಡ್ಕೊಂಡಿದ್ದೀವಿ ಅದೇ ರೀತಿ ಟೈಮ್ನ ತೊಗೊಂಡು ನಮ್ಮ ದೇಹನ ನಾವು ಕಡಿಮೆ ಮಾಡ್ಕೋಬೇಕು. ತುಂಬ ದಿನಗಳ ನಂತರ ಎಕ್ಸಸೈಸ್ನ ಮಾಡ್ಕೊಂಡ್ಮೇಲೆ ಏನೋ ಒಂಥರ ರಿಲೀಫ್ ಅಂತ ಅನ್ನಿಸ್ತಿದೆ, ಖುಷಿ ಆಗ್ತಿದೆ.
ಸ್ವೆಪ್ಟು ಕೂಡ ಆಗಿದ್ದೀನಿ. ಜಸ್ಟು ಒಂದು 10 ಮಿನಿಟ್ಸ್ ಎಕ್ಸಸೈಸ್ನ ಮಾಡ್ಕೊಂಡಿರೋದಕ್ಕೆ ನಾನು ಎಷ್ಟು ಸ್ವೆಪ್ಟ್ ಆಗಿದ್ದೀನಿ. ಇನ್ನು ಒಂದು ಅರ್ಧ ಗಂಟೆ, ಒಂದು ಮುಕ್ಕಾಲು ಗಂಟೆ ಮಾಡ್ಕೊಬಿಡ್ತು ಅಂದರೆ ಇನ್ನೆಷ್ಟು ಬೆವ್ರು ಬರ್ಬೋದು. ಅಂದರೆ ಸ್ಟಾರ್ಟಿಂಗ್ ದಿನಗಳಲ್ಲಿ ತುಂಬ ಹೊತ್ತು ಎಕ್ಸಸೈಸ್ನ ಮಾಡ್ಕೊಳ್ಳೋದು ಬೇಡ, ಸುಸ್ತಾಗ್ಬಿಡುತ್ತೆ. ಏನೋ ಒಂದು ಸ್ಟಾರ್ಟ್ ಮಾಡಿದ್ದೀವಿ ಅಂದ್ಕೊಂಡು ತುಂಬ ಹೊತ್ತು ಮಾಡ್ಕೊಬಿಡ್ತೀವಿ. ಅಂದರೆ ಒಂದು ಅರ್ಧ ಗಂಟೆ, ಮುಕ್ಕಾಲು ಗಂಟೆ ಎಕ್ಸಸೈಸ್ನ ಮಾಡ್ಕೊಬಿಡ್ತು ಅಂದರೆ ಸುಸ್ತಾಗುತ್ತೆ. ಹಾಗಾಗಿ ಜಸ್ಟ್ ಒಂದು 10 ಮಿನಿಟ್ಸು 15 ಮಿನಿಟ್ಸ್ ಎಕ್ಸಸೈಸ್ನ ಮಾಡಿಕೊಂಡು ಅಭ್ಯಾಸ ಮಾಡಿಕೊಂಡು ನಿಧಾನವಾಗಿ ಸ್ವಲ್ಪ ಮೈಕೈಯೆಲ್ಲ ನೋವು ಬರುತ್ತೆ, ಪರವಾಗಿಲ್ಲ. ಮೈಕೈ ನೋವು ಬಂದ್ರೂ ಅಡ್ಜಸ್ಟ್ ಮಾಡಿಕೊಂಡು ಎಕ್ಸಸೈಸ್ನ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ, ಇನ್ನು ನಾನು ಕೂಡ ಎಕ್ಸಸೈಸ್ನ ಮಾಡ್ಕೊಂಡಲ್ವ, ಸ್ವಲ್ಪ ನನಗೆ ಏನೋ ಒಂಥರ ಫೀಲ್ ಗುಡ್ ಅಂತ ಅನ್ನಿಸ್ತಿತ್ತು. ಬೆಳಗಿನ ತಿಂಡಿಗೆ ನಾನಿಲ್ಲಿ ಉಪ್ಪಿಟ್ಟನ್ನ ಮಾಡಿದ್ದೀನಿ, ಅಂದರೆ ಬನ್ಸಿ ರವೆ ಉಪ್ಪಿಟ್ಟು. ಅದ್ರ ಜೊತೆಗೆ ಪಲಾವ್ ಕೇಳ್ತಿದ್ದ ಚಿಂಟು ಅಂತೇಳಿ ಪಲಾವು ಕೂಡ ರೆಡಿ ಮಾಡಿದ್ದೀನಿ. ಆಲ್ರೆಡಿ ವಿಸಲ್ ಆಗಿದೆ. ಅಂದರೆ ಪಾಲಕ್ ಪಲಾವ್ನ ರೆಡಿ ಮಾಡಿದ್ದೀನಿ. ಮನೆಯವರಿಗೆ ಏನೇನು ತಿಂಡಿ ಇಷ್ಟ ಆಗುತ್ತೆ ಆ ಥರದನ್ನು ಮಾಡ್ಕೊಳ್ತು ಅಂತ ಅಂದರೆ ನಮಗೂ ಕೂಡ ಖುಷಿ ಆಗುತ್ತೆ. ಇನ್ನು ನನಗೆ ಓಟ್ಸ್ ಗಂಜಿನ ಮಾಡ್ಕೊಳ್ಳೋಣ ಅಂತೇಳಿ ನಾನಿನ್ನೂ ಪ್ರಿಪೇರ್ ಮಾಡ್ಕೊಂಡಿಲ್ಲ. ಇನ್ನು ನಾನು ಕೂಡ ಒಂದು 2-3 ಡೇಸಿಂದ ಯಾವುದೇ ರೀತಿಯ ನನ್ನ ಒಂದು ಡೈಲಿ ರೊಟೀನ್ ವೀಡಿಯೋಸ್ನ ಶೇರ್ ಮಾಡ್ಕೊಂಡಿಲ್ಲ. ನನಗೂ ಕೂಡ ತುಂಬಾ ಬೇಜಾರಾಗ್ತಿದೆ. ಕೆಲವೊಂದು ಸಲ ಮಧ್ಯದಲ್ಲಿ ಈ ರೀತಿ ಗ್ಯಾಪ್ ಆಗುತ್ತಲ್ಲ, ನನ್ನ ಒಂದು ವೀಡಿಯೋಸ್ನ ನೋಡಿಕೊಂಡು ಯಾರೆಲ್ಲ ವೆಯ್ಟ್ ಲಾಸ್ ಮಾಡ್ಕೋತಿದ್ದಾರೆ ಅಂಥವ್ರಿಗೂ ಕೂಡ ಬೇಜಾರಾಗತ್ತೆ ಅಂತೇಳಿ ತುಂಬ ಸಲ ಅನಿಸಿ ನಾನು ಕೂಡ ಫೀಲ್ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಏನು ಮಾಡೋದಕ್ಕಾಗಲ್ಲ. ಕೆಲವೊಂದು ಸಲ ನಮ್ಮ ಮೈಂಡೇ ಆಫ್ ಆದಾಗ ಯಾವುದೇ ರೀತಿಯ ಬೇರೆ ಕೆಲಸಗಳು ಆ್ಯಕ್ಟಿವಿಟಿ ಬೇಡ ಅಂತ ಅನಿಸುತ್ತೆ. ಹಾಗಾಗಿ ನಾನು ಕೂಡ ಒಂದು 2 ಡೇಸು ಆರಾಮಾಗಿ ಇದ್ದು ಬಿಡೋಣ ಅಂತೇಳಿ ನಾನು ಸುಮ್ಮನಾದೆ. ಇನ್ನು ಇವತ್ತಿಂದ ಟ್ರೈ ಮಾಡೋಣ. ನನ್ನ ಒಂದು ವಿಡಿಯೋಸ್ನ ನಾನು ಬೇರೆ ಒಂದು ರೀಸನ್ನಿಗಾಗಿ ನಿಲ್ಲಿಸಬಾರ್ದು. ನನ್ನ ಒಂದು ಡೈಲಿ ರೊಟೀನ್ ಆಗಿರ್ಬೋದು, ನನ್ನ ಒಂದು ಯೂಟ್ಯೂಬಲ್ಲಿ ನಾನೇನು ನಿಮ್ಮ ಜೊತೆ ವೀಡಿಯೋ ಶೇರ್ ಮಾಡ್ಕೋತೀನಿ ಅದನ್ನೆಲ್ಲ ನಾನು ನಿಲ್ಲಿಸಬಾರ್ದು ಅಂತೇಳಿ ಕಂಟಿನ್ಯೂಸ್ ಆಗಿ ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡಿದ್ದೀನಿ, ಒಂದು ಹೋಪ್ ಇಟ್ಕೊಂಡು. ನೀವು ನೋಡಿರ್ತೀರಲ್ವ, ನಾನು ಯಾವಾಗಲೂ ಮನ್ನ ಓಟ್ಸ್ನಲ್ಲಿ ಗಂಜಿ, ಇಲ್ಲಾಂದರೆ ಓಟ್ಸ್ ದೋಸೆ, ಇಲ್ಲಾಂದರೆ ಓಟ್ಸಲ್ಲಿ ಯಾವುದಾದ್ರೂ ಒಂದು ರೆಸಿಪಿನ ಮಾಡ್ಕೋತೀನಿ. ಹಾಗಾಗಿ ಇವತ್ತು ಸಿಂಪಲ್ಲಾಗಿ ಓಟ್ಸಲ್ಲಿ ನಾನು ಗಂಜಿನ ಮಾಡಿಕೊಂಡು ಬೆಳಗಿನ ತಿಂಡಿನ ಮುಗಿಸ್ಕೊಂಡು ಅದಾದ ನಂತರ ಮಾರ್ನಿಂಗ್ ಸ್ನ್ಯಾಕ್ಸ್ನ 11ಇಂದ 11:30 ಒಳಗಡೆ ತೊಗೊಳ್ಳಿ ಅಂತ ಹೇಳಿದೆ. ಅಂದರೆ ಬೆಳಿಗ್ಗೆ 11 ಗಂಟೆಯಿಂದ 11:30 ಅಷ್ಟರಲ್ಲಿ. ಬಟ್ ನಾನು ಈಗ ಒಂದು ವೀಕು ಏನು ನಿಮ್ಮ ಜೊತೆ ವೆಯ್ಟ್ ಲಾಸ್ ಜರ್ನಿನ ಶೇರ್ ಮಾಡ್ಕೊಂಡಿದ್ದೆ, ಅದರಲ್ಲಿ ನಾನು ಸ್ನ್ಯಾಕ್ಸ್ ಅವರ್ನ ಆ್ಯಡ್ ಮಾಡ್ಕೊಂಡಿರಲಿಲ್ಲ. ಇವತ್ತಿನಿಂದ ನಾನು ನನ್ನ ಸ್ನ್ಯಾಕ್ಸ್ ಅವರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಬೆಳಗಿನ ತಿಂಡಿನ ಮುಗಿಸ್ಕೊಂಡು ಅದಾದ ನಂತರ ಇಲ್ಲಿ 11 ಗಂಟೆಯಿಂದ 11:30 ಅಷ್ಟರಲ್ಲಿ ನನ್ನ ಒಂದು ಸ್ನ್ಯಾಕ್ಸ್ ಅವರ್ ಸ್ಟಾರ್ಟ್ ಆಗುತ್ತೆ. ನಾನು ಸ್ನ್ಯಾಕ್ಸ್ ಟೈಮ್ಗೆ ಏನು ಮಾಡ್ತಾಯಿದ್ದೀನಿ ಅಂತಂದರೆ, ಕೆಲವೊಂದು ಸಲ ರೈಸ್ ಏನಾದರೂ ತಿಂದಾಗ ಈ ಒಂದು ಗ್ರೀನ್ ಪೌಡರ್ ಏನು ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಸೇರಿಸ್ಕೊಂಡು ತಿಂದಿದ್ದೀನಿ, ಅದು ನಿಮಗೂ ಗೊತ್ತು. ಬಟ್ ಈಗ ಸ್ವಲ್ಪ ರೈಸೆಲ್ಲ ಅವಾಯ್ಡ್ ಮಾಡೋಣ ಅಂತ ಹೇಳ್ಕೊಂಡು ಈ ಒಂದು ಗ್ರೀನ್ ಪೌಡರ್ನ ಸ್ವಲ್ಪ ನೀರನ್ನ ಬಿಸಿ ಮಾಡಿ, ತಣ್ಣೀರಿಗಾದರೂ ತೊಗೋಬೋದು, ಸ್ವಲ್ಪ ಬಿಸಿ ನೀರಿಗಾದರೂ ತೊಗೋಬೋದು. ನಾನು ಕ್ಲೈಮೇಟ್ ಸರಿ ಇಲ್ವಲ್ಲ ಅಂತೇಳಿ ಸ್ವಲ್ಪ ಬಿಸಿ ನೀರನ್ನೇ ಕುಡಿಯೋಣ ಅಂತ ನೀರನ್ನ ಬಿಸಿ ಮಾಡ್ಕೊಂಡಿದ್ದೀನಿ. 1 ಗ್ಲಾಸ್ ನೀರಿಗೆ ಈ ಒಂದು ಪೌಡರು ನಿಮ್ಗೆ ಎಷ್ಟು, ಒಂದು ಅರ್ಧ ಟೇಬಲ್ ಸ್ಪೂನ್ ಆಗಿರ್ಬೋದು, ಇಲ್ಲ 1 ಟೇಬಲ್ ಸ್ಪೂನ್ ಆಗಿರ್ಬೋದು, ಎಷ್ಟಾದರೂ ಸರಿ ತೊಗೋಬೋದು. ನಾನಿಲ್ಲಿ ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಇದ್ರ ಜೊತೆಗೆ ಸನ್ಫ್ಲವರು, ವಾಟರ್ ಮಿಲನ್ನು ಮತ್ತು ಪಂಪ್ಕಿನ್ ಸೀಡ್ಸ್ನ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೆ. ಆ ಒಂದು ಸೀಡ್ಸ್ಗಳು 3 ಸೀಡ್ಸ್ಗಳನ್ನ ಸೇರಿಸಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಇದನ್ನು ತೊಗೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ಅಗೆದು ತಿಂದು ಅದಾದ ನಂತರ ಆ ಒಂದು ಗ್ರೀನ್ ನೀರನ್ನು ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ, ಗ್ರೀನ್ ವಾಟರ್ನ. ಅಂದರೆ ಆ ಗ್ರೀನ್ ಪೌಡರ್ನ ಮಾಡ್ಕೊಳ್ಳೋದಕ್ಕೆ ನುಗ್ಗೆ ಸೊಪ್ಪು, ಅದ್ರ 1/4 ಭಾಗದಷ್ಟು ಕರಿಬೇವಿನ ಸೊಪ್ಪನ್ನ ಒಣಗಿಸಿ ನಾನು ಪುಡಿ ಮಾಡ್ಕೊಂಡಿದ್ದು. ಹಾಗಾಗಿ ಅದು ತುಂಬಾ ಹೆಲ್ತ್ಗೆ ಒಳ್ಳೆಯದು. ನಮ್ಮ ಹೊಟ್ಟೆಲಿರ್ತಕ್ಕಂಥ ವಿಷಕಾರಿ ಅಂಶಗಳೆಲ್ಲನೂ ನಮ್ಮ ಒಂದು ಮೋಷನ್ ಮುಖಾಂತರ ಅದನ್ನು ಹೊರ ಹಾಕುತ್ತೆ. ವಾರದಲ್ಲಿ 1-2 ದಿನ ನಾವು ನುಗ್ಗೆ ಸೊಪ್ಪಿನ ಸಾಂಬಾರು, ಪಲ್ಯ ಈ ಥರದ್ದೆಲ್ಲ ತಿಂತು ಅಂದರೆ ತುಂಬಾ ಒಳ್ಳೆಯದು. ಅಕಸ್ಮಾತ್ ಆಗಲಿಲ್ಲ ಅಂತ ಅಂದರೆ ಈ ರೀತಿ ಪೌಡ್ರ್ ಮಾಡಿ ಇಟ್ಕೊಳ್ತು ಅಂತ ಅಂದರೆ ಪ್ರತಿನಿತ್ಯ ಯೂಸ್ ಮಾಡೋದು ಕೂಡ ಇನ್ನೂ ಕೂಡ ತುಂಬಾ ಹೆಲ್ತ್ ಬೆನಿಫಿಟ್ ಸಿಗುತ್ತೆ. ನೀವು ಸ್ನ್ಯಾಕ್ಸ್ ಅವರಿಗೆ ಸೀಡ್ಸ್ಗಳನ್ನೇ ತೊಗೊಂಡು ತಿನ್ನಬೇಕು ಅಂತ ಏನಿಲ್ಲ. ಮನೆಯಲ್ಲಿ ಕಡಲೆಬೀಜ, ಕಡಲೆಕಾಳು ಇರುತ್ತೆ, ಅದನ್ನು ಹುರ್ಕೊಂಡು ನಿಮ್ಮ ಕೈಯಲ್ಲಿ 1 ಹಿಡಿಯಷ್ಟು ತೊಗೊಂಡು ತಿಂದರೆ ಮುಗೀತು. ಮಾಡೋಣ, ಅದ್ರ ಜೊತೆಗೆ ಚಪಾತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಗೋರಿಕಾಯಿನ ಈ ರೀತಿ ಅದ್ರದ್ದು ಹಿಂದೆ ಮುಂದೆ ಭಾಗನ ಬಿಡಿಸಿಟ್ಕೊಂಡು ಇದನ್ನು ಸಣ್ಣದಾಗಿ ಕಟ್ ಮಾಡಿ
ಸಪ್ಪೆ ಬೇಯಿಸ್ಕೊತೀನಿ, ಅಂದರೆ ಕುಕ್ಕರಲ್ಲಿ ಒಂದೆರಡು ವಿಸಲ್ ಕೂಗಿಸ್ಕೊತೀನಿ. ಅದಾದ ನಂತರ ಡ್ರೈ ಫ್ರೈ ಮಾಡೋಣ ಅಂತೇಳಿ ಗುರಿಕಾಯಿ ಪಲ್ಯ, ಅದ್ರ ಜೊತೆಗೆ ಚಪಾತಿ. ಮತ್ತು ಫ್ರೆಂಡ್ಸ್, ತುಂಬ ಜನ ಕೇಳುವಂಥದ್ದು ಏನಪ್ಪ ಅಂತ ಅಂದರೆ, ನಾವು ಕರೆಕ್ಟಾಗಿ ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡ್ಕೋತೀವಿ. 1 ಅವರ್ ಎಕ್ಸಸೈಸ್ ಮಾಡ್ತೀವಿ, 1 ಅವರ್ ವಾಕ್ ಮಾಡ್ತೀವಿ, ಅದ್ರ ಜೊತೆಗೆ ಫುಡ್ ಕಂಟ್ರೋಲು ಕೂಡ ಮಾಡ್ಕೊತಾ ಬರ್ತಿದ್ದೀವಿ. ಜೊತೆಯಲ್ಲಿ ಡಿಟಾಕ್ಸ್ ಡ್ರಿಂಕ್ ಅಂತೆ, ಅದ್ರ ಜೊತೆಗೆ ಮಿಡ್ ಮಾರ್ನಿಂಗ್ ಈವ್ನಿಂಗ್ ಸ್ನ್ಯಾಕ್ಸ್ ಅಂತೆ. ನಾವೇನು ಫುಡ್ನ ತೊಗೋತೀವಿ ಅದನ್ನು ಇನ್ ಟೈಮ್ಗೆ ಕರೆಕ್ಟಾಗಿ ಮುಗಿಸ್ಕೊಬಿಡ್ತೀವಿ. ಆದ್ರೂ ಕೂಡ ನಮಗೆ ವೆಯ್ಟ್ ಲಾಸ್ ಅನ್ನೋದು ಆಗ್ತಿಲ್ಲ. ಏನಕ್ಕೆ? ಎಷ್ಟಿದೆ ಅಷ್ಟೇ ವೆಯ್ಟ್ ಇದೆ, ಇಲ್ಲ ಅಂದರೆ ವೆಯ್ಟ್ ಕಡಿಮೆ ಆಗ್ತಿರಲ್ಲ, ಇಲ್ಲ ವೆಯ್ಟ್ ಸ್ಟ್ರಕ್ ಆಗಿರುತ್ತೆ, ಇಲ್ಲ ಅಂದರೆ ಒಂದು ಅರ್ಧ ಕೆ ಜಿ 1 ಕೆ ಜಿ ಜಾಸ್ತಿ ಆಗ್ತಿದೆ, ಕಡಿಮೆ ಅಂತೂ ಆಗ್ತಿಲ್ಲ. ಏನು ರೀಸನ್ನು ಅಂತ ತುಂಬ ಜನ ನನಗೆ ಕಮೆಂಟ್ ಮುಖಾಂತರ ಕೇಳಿದ್ದೀರಾ. ಅಂದರೆ ಲಾಸ್ಟ್ ಟೈಮು ಕೂಡ ಕೇಳಿದ್ರಿ, ಈ ಸಲನೂ ಕೂಡ ಕೆಲವೊಬ್ಬರು ಅಂದ್ಕೊಂಡಿರ್ತೀರ, ನಾವು ಕೂಡ ವಾಕ್ ಮಾಡ್ತೀವಿ, ಎಕ್ಸಸೈಸ್ ಮಾಡ್ತೀವಿ, ಫುಡ್ ಕಂಟ್ರೋಲಲ್ಲಿ ಇದ್ದೀವಿ, ಆದರೂ ಕೂಡ ನಮಗೆ ವೆಯ್ಟ್ ಲಾಸ್ ಅನ್ನೋದು ಆಗ್ತಿಲ್ಲ. ಇವ್ರಿಗೆ ಹೆಂಗೆ ಸರಾಗವಾಗಿ ಡೇ ಬೈ ಡೇ ಇಷ್ಟು ವೆಯ್ಟ್ ಕಡಿಮೆ ತೋರಿಸ್ತಿದೆ ಅಂತ ಕೂಡ ನಿಮಗೆ ಡೌಟ್ ಬಂದಿರುತ್ತೆ. ಏನು ರೀಸನಪ್ಪ ಅಂತ ಅಂದರೆ, ನನಗೆ ಯಾವುದೇ ರೀತಿಯ ಹೆಲ್ತ್ ಇಶ್ಯೂಸ್ ಇಲ್ಲ. ನಾನು ಆ ಫುಡ್ ಈ ಫುಡ್ ತಿನ್ನಬಾರ್ದು ಅನ್ನೋ ಒಂದು ರಿಸ್ಟ್ರಿಕ್ಷನ್ ಇಲ್ಲ. ಕೆಲವೊಬ್ಬರು ನೋಡಿರ್ಬೋದು ನೀವು, PCOD, PCOS ಮತ್ತು ಥೈರಾಯ್ಡು, ಶುಗರು ಮತ್ತು BP ಈ ಥರ ಪೇಷಂಟ್ಗಳಿಗೆ ಪ್ರತ್ಯೇಕವಾದಂತಹ ಆಹಾರ ಪದ್ಧತಿ ಇದ್ದೇ ಇರುತ್ತೆ. ಅವರು ಕೆಲವೊಂದು ಊಟಗಳನ್ನ ಕಡಿಮೆ ಮಾಡಲೇಬೇಕಾಗತ್ತೆ. PCOD, PCOS ಅನ್ನೋದು ಅಷ್ಟೇನು ರಿಸ್ಟ್ರಿಕ್ಷನ್ ಇರಲ್ಲ. ಬಟ್ಟು ಶುಗರು ಮತ್ತು ಥೈರಾಯ್ಡ್ ಅನ್ನೋದಕ್ಕೆ ತುಂಬಾ ಫುಡ್ಡು ರಿಸ್ಟ್ರಿಕ್ಷನ್ ಇದ್ದೇ ಇರುತ್ತೆ. ಅವರು ಕೆಲವೊಂದು ಆಹಾರ ಪದಾರ್ಥಗಳನ್ನ ತೊಗೋಬಾರ್ದಾಗಿರುತ್ತೆ. ಹಾಗಾಗಿ ನನಗೆ ಯಾವುದೇ ರೀತಿಯ ಹೆಲ್ತ್ ಇಶ್ಯೂಸ್ ಇಲ್ಲ. ಹಾಗಾಗಿ ನಾನು ಎಲ್ಲ ರೀತಿಯ ಆಹಾರ ಪದಾರ್ಥಗಳನ್ನ ಸೇವನೆ ಮಾಡ್ತೀನಿ. ಅದ್ರ ಜೊತೆಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅನ್ನೋದು ನನಗೆ ಆಗೋದಿಲ್ಲ. ಏನಕ್ಕಪ್ಪ ಅಂತ ಅಂದರೆ, ಯಾವುದೇ ರೀತಿ ಹೆಲ್ತ್ ಇಶ್ಯೂಸ್ ಇತ್ತು, ಆ ಹೆಲ್ತ್ ಇಶ್ಯೂಸ್ಗೆ ಟ್ಯಾಬ್ಲೆಟ್ಸ್ ತೊಗೋತಾ ಇದ್ದೀವಿ ಅಂತ ಅಂದಾಗ ಅದ್ರ ಜೊತೆಗೆ ನಾವು ಸರಿಯಾದ ಕ್ರಮದಲ್ಲಿ ಡಾಕ್ಟ್ರನ್ನ ಸಜೆಷನ್ ತಿಳ್ಕೊಳ್ದೇ ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡ್ಕೋತೀವಿ. ಒಬ್ಬ ನಾರ್ಮಲ್ ಮನುಷ್ಯ ಯಾವ ರೀತಿ ವೆಯ್ಟ್ ಲಾಸ್ನ ಮಾಡ್ಕೋತಾನೆ ಆ ರೀತಿ ಮಾಡ್ಕೋತೀವಿ ಅಂದರೆ ಅದು ಮೇಯ್ನಾಗಿ ತಪ್ಪಾಗತ್ತೆ. ನಾನು ಮೊದಲಿಂದನೂ ಕೂಡ ಹೇಳ್ತಾ ಬರ್ತಿದ್ದೀನಿ. ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು, ಅದಕ್ಕೋಸ್ಕರ ಟ್ಯಾಬ್ಲೆಟ್ನ ತೊಗೋತಾ ಇದ್ದೀವಿ ಅನ್ನೋರು ದಯವಿಟ್ಟು ಡಾಕ್ಟರ್ ಸಜೆಷನ್ನ ತೊಗೊಂಡು ಅದಾದ ನಂತರ ನಿಮ್ಮ ಡಯೆಟ್ನ ಸ್ಟಾರ್ಟ್ ಮಾಡಿ. ಹಾಗೇನೆ ಯಾವುದೇ ರೀತಿ ಹೆಲ್ತ್ ಇಶ್ಯೂಸ್ ಇಲ್ಲ ಅಂತ ಅನ್ನೋರು, ನಾನು ಯಾವ ರೀತಿ ಡಯೆಟ್ನ ಮಾಡ್ತಾಯಿದ್ದೀನಿ ಆ ಒಂದು ಡಯೆಟ್ನ ಫಾಲೋ ಅಪ್ ಮಾಡಿದ್ರೆ ಪ್ರಾಬ್ಲಮ್ ಏನಿಲ್ಲ. ಅಂದರೆ ತೀರ ಏನಿರಲ್ಲ. ಕೆಲವೊಬ್ಬರಿಗೆ ಶುಗರ್ ಇರ್ತಕ್ಕಂಥ ಪೇಷಂಟ್ಗಳಿಗೆ ಈ ಥರ ಫುಡ್ಗಳನ್ನ ತೊಗೊಳ್ಬಾರ್ದು ಅನ್ನೋದು ರಿಸ್ಟ್ರಿಕ್ಷನ್ ಇರುತ್ತೆ. ಅಂದರೆ ಸ್ವೀಟ್ ಅನ್ನೋದು ಕಂಟ್ರೋಲ್ ಇರಬೇಕು. ಡಯೆಟಲ್ಲಿ ಆಲ್ಮೋಸ್ಟ್ ಸ್ವೀಟ್ ಅನ್ನೋದು ಕಂಟ್ರೋಲ್ ಇರುತ್ತೆ. ಬಟ್ಟು ಥೈರಾಯ್ಡ್ ಅಂತ ಇರೋರಿಗೆಲ್ಲ ಸ್ವಲ್ಪ ಫುಡ್ ರಿಸ್ಟ್ರಿಕ್ಷನ್ ಇದ್ದೇ ಇರುತ್ತೆ. ಅಂಥವ್ರು ಯಾವ ಫುಡ್ಡನ್ನು ತಿನ್ನಬಾರ್ದು, ಆ ಫುಡ್ಡನ್ನ ಕಡಿಮೆ ಮಾಡಿ ಇನ್ನು ಬೇರೆ ಉಳಿದಂಥ ಫುಡ್ಗಳನ್ನ ತೊಗೋಬೋದು. ಆ ರೀತಿ ಬ್ಯಾಲೆನ್ಸ್ ಮಾಡ್ಕೋಬೇಕಾಗತ್ತೆ. ಇನ್ನು ನಾನಿಲ್ಲಿ ಫ್ರೆಂಡ್ಸ್ ಮಧ್ಯಾಹ್ನದ ಊಟಕ್ಕೆ ಒಂದು ಚಪಾತಿ, ಅದ್ರ ಜೊತೆಗೆ ಸೌತೆಕಾಯಿ, ಟೊಮೊಟೊ, ಕ್ಯಾರೆಟ್ ಸಲಾಡ್ ಆಗಿ ತೊಗೊಂಡಿದ್ದೀನಿ. ಚಪಾತಿ ಜೊತೆಗೆ ಅರ್ಧ ಬೌಲಷ್ಟು ಗೋರಿಕಾಯಿದು ಡ್ರೈ ಪಲ್ಯನ ತೊಗೊಂಡಿದ್ದೀನಿ. ಅದನ್ನು ಯಾವ ರೀತಿ ಮಾಡಿದೆ ಅಂತಲೂ ಕೂಡ ನೀವು ವಿಡಿಯೋದಲ್ಲಿ ನೋಡಿದ್ರೆ, ಸಿಂಪಲ್ಲಾಗಿ ಒಗ್ಗರಣೆ ಮಾಡಿಕೊಂಡೆ. ಇನ್ನು ಫ್ರೆಂಡ್ಸ್, ಮಿಡ್ ಮಾರ್ನಿಂಗ್ ಸ್ನ್ಯಾಕ್ಸ್ ಆದ ನಂತರ ಸ್ವಲ್ಪ ಕಾಫಿನ ತೊಗೊಂಡೆ ಸಣ್ಣ ಲೋಟದಲ್ಲಿ. ಸ್ವಲ್ಪ ಈ ನಡುವೆ ಕಾಫಿ ಹ್ಯಾಬಿಟ್ ಜಾಸ್ತಿ ಆಗಿಬಿಟ್ಟಿದೆ. ಹಾಗಾಗಿ ಅದನ್ನು ಕಂಟ್ರೋಲ್ ಮಾಡಬೇಕು. ಚೂರೇ ಕಡಿಮೆ ಮಾಡಿಕೊಂಡು ಸ್ಟಾಪ್ ಮಾಡೋಣ. ಸಡನ್ನಾಗಿ ಸ್ಟಾಪ್ ಮಾಡೋದಕ್ಕಾಗಲ್ಲ ಅಂಥೇಳಿ ನಿಧಾನವಾಗಿ ನಾನು ಸ್ಟಾಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನೊಂದು ರೀಸನ್ನು ನಮ್ಮ ವೆಯ್ಟ್ ಅನ್ನೋದು ಲಾಸ್ ಆಗದೇ ಇರೋದಕ್ಕೆ ಏನಪ್ಪ ಅಂತ ಅಂದರೆ, ನಾವು ಡಯಟ್ ಮಾಡ್ತಾಯಿದ್ದೀವಿ ಅಂದ್ಬಿಟ್ಟು ತೀರ ಕಡಿಮೆ ಫುಡ್ನ ತೊಗೊಳೋದಕ್ಕೆ ಹೋಗಬಾರ್ದು. ಮಾರ್ನಿಂಗು ಗಂಜಿ ಇಲ್ಲ ಅವಲಕ್ಕಿ ಉಪ್ಪಿಟ್ಟು, ರವೆ ಉಪ್ಪಿಟ್ಟು ಈ ಥರದ್ದು ಸಣ್ಣ ಸಣ್ಣ ಬೌಲ್ಗಳಲ್ಲಿ ತೊಗೊಳ್ತು ಅಂದರೆ ಕಂಪ್ಲೀಟ್ ಮಾಡ್ಕೊಳ್ಳಿ. ಗಂಜಿಗಳಾದರೆ ಒಂದೊಂದು ಲೋಟ ತೊಗೊಳ್ಳಿ, ಒಂದು 200-250 ml ಅಷ್ಟು ಗಂಜಿಗಳನ್ನ ತೊಗೊಳ್ಳಿ, ಪ್ರಾಬ್ಲಮ್ ಏನಿಲ್ಲ. ತೀರಾ ಬೆಳಗಿನ ತಿಂಡಿನ ಬಿಟ್ಬಿಡೋದು, ತಿರ್ಗಾ ಮಧ್ಯಾಹ್ನ ಸ್ವಲ್ಪ ಜಾಸ್ತಿ ಊಟ ಮಾಡೋದು, ಇನ್ನು ಸಂಜೆಗೆ ತೀರಾ ಕಡಿಮೆ ತಿನ್ನೋದಿಲ್ಲ ಅಂದರೆ ಸಂಜೆನೂ ಸ್ವಲ್ಪ ಜಾಸ್ತಿ ತಿಂದುಬಿಟ್ಟು ಮಲಗೋದು, ಈ ಥರದ್ದೆಲ್ಲ ಮಾಡೋಕ್ಕೆ ಹೋಗಬಾರ್ದು. ಅಂದರೆ ಬೆಳಗಿನ ತಿಂಡಿನ ಸ್ಕಿಪ್ ಮಾಡಿದ್ದೀವಿ ಅಂತೇಳಿ ಮಧ್ಯಾಹ್ನ ಮತ್ತು ನೈಟು ಊಟನ ಜಾಸ್ತಿ ಮಾಡೋದು, ಇಲ್ಲ ಬೆಳಗ್ಗೆ ಮಧ್ಯಾಹ್ನ ಜಾಸ್ತಿ ತಿಂದುಬಿಟ್ಟು ನೈಟು ಏನು ತಿಂದೇನಂತ ಮಲ್ಕೊಳ್ಳೋದು, ಈ ಥರದ್ದೆಲ್ಲ ಕೆಲವೊಂದು ಫುಡ್ಡನ್ನ ಸ್ಕಿಪ್ ಮಾಡುವಂಥದ್ದು ನಿಮ್ಮಲ್ಲಿ ಅಭ್ಯಾಸ ಏನಾರು ಇತ್ತು ಅಂದರೆ ಅದನ್ನು ದಯವಿಟ್ಟು ನೀವು ಕಂಟ್ರೋಲ್ ಮಾಡಬೇಕಾಗತ್ತೆ. ಬೆಳಗ್ಗೆ ಲೈಟ್ ಫುಡ್ ಇರಬೇಕು, ಮಧ್ಯಾಹ್ನ ಹೆವಿ ಇರಬೇಕು, ಸಂಜೆನೂ ಕೂಡ ತೀರಾ ಲೈಟಾಗಿ ತೊಗೊಳ್ಬೇಕು. ಮಧ್ಯಾಹ್ನ ಹೆವಿ ಅಂದರೆ ಸಲಾಡ್ ಜೊತೆ ಮಧ್ಯಾಹ್ನದ ಊಟ ಏನಿರುತ್ತೆ ಅದು ವಿತ್ ಸಲಾಡ್ ಜೊತೆ ಇರಬೇಕಾಗತ್ತೆ. ಹಾಗಾಗಿ ವಿತ್ ಸಲಾಡ್ ತೊಗೊಳ್ಳಿ. ಬೆಳಗ್ಗೆ ಸಂಜೆ ಗಂಜಿ ತೊಗೋತೀನಿ ಅಂದರೂ ಏನೂ ಪ್ರಾಬ್ಲಮ್ ಇಲ್ಲ.
ಆ ರೀತಿ ಒಂದು ನಿಮ್ಮ ಒಂದು ಫುಡ್ ರೊಟೀನ್ ಇರಬೇಕಾಗತ್ತೆ. ತೀರಾ ಫುಡ್ಡನ್ನು ಕೂಡ ಕಂಟ್ರೋಲ್ ಮಾಡಬಾರ್ದು. ಏನಕ್ಕಪ್ಪ ಅಂತಂದರೆ ಎಕ್ಸಸೈಜು ವಾಕ್ನ ಮಾಡಿರ್ತೀವಿ, ತುಂಬ ಆದಷ್ಟು ಕ್ಯಾಲೋರಿನ ಬರ್ನ್ ಮಾಡಿರ್ತೀವಿ. ಆ ಕ್ಯಾಲೋರಿ ಏನು ಬರ್ನ್ ಮಾಡಿರ್ತೀವಿ ಅದಕ್ಕೆ ರೀಪ್ಲೇಸ್ಮೆಂಟ್ ಆಗಿ ನಮಗೆ ಎನರ್ಜಿ ಬೇಕಲ್ವಾ. ನಮ್ಗೆ ಎಷ್ಟು ಫುಡ್ಡು ಸೇವನೆ ಬೇಕೋ ಅಷ್ಟು ಫುಡ್ಡನ್ನ ನೀವು ತೊಗೊಳ್ಬೇಕಾಗತ್ತೆ. ನಿಮಗೆ ಗೊತ್ತಾಗೋಗುತ್ತೆ. ಕೆಲವೊಂದು ದಿನ ಎಕ್ಸಸೈಜು ವಾಕ್ನ ಮಾಡಿಲ್ದಿರೋ ದಿನ ಅಷ್ಟು ಹಶ್ವು ಅನ್ನೋದು ಆಗೋದಿಲ್ಲ ನಿಮಗೆ. ಆ ಟೈಮಲ್ಲಿ ಪರವಾಗಿಲ್ಲ, ಕಡಿಮೆ ತೊಗೊಳ್ಳಿ. ಅಂದರೆ ಫಿಲ್ ಇರಬೇಕು, ನಿಮ್ಮ ಪ್ಲೇಟ್ ಅನ್ನೋದು ಫಿಲ್ ಇರಬೇಕು. ಸಲಾಡು ವಿತ್ತು ಫುಡ್ಡು ಏನು ಪ್ರಿಪೇರ್ ಮಾಡ್ಕೊಂಡಿರ್ತೀರ ನಿಮಗೋಸ್ಕರ ಆ ಫುಡ್ಡು ಇರಲೇಬೇಕು. ಹಾಗಾಗಿ ನೀವು ಎಕ್ಸಸೈಜು ವಾಕು ಸ್ಕಿಪ್ ಮಾಡೋ ದಿನ ಸ್ವಲ್ಪ ಕಡಿಮೆ ಫುಡ್ನ ತೊಗೊಳ್ತು ಬೆಳಿಗ್ಗೆ ಸಂಜೆ ಅಂತ ಅಂದ್ರೂ. ಮಧ್ಯಾಹ್ನ ಹೊಟ್ಟೆ ತುಂಬ ಊಟ ಮಾಡಿ, ಪ್ರಾಬ್ಲಮ್ ಏನಿಲ್ಲ. ಇನ್ನು ಎಕ್ಸಸೈಜು ವಾಕನ್ನ ಕಂಪ್ಲೀಟಾಗಿ ಮಾಡ್ಕೊಂಡಿವಿ ಅಂದಾಗ ಇನ್ನೊಂದು ಸ್ವಲ್ಪ, ಈಗ 1 ಗ್ಲಾಸ್ ಗಂಜಿ ಕುಡಿತಿದ್ರೇನೋ ಒಂದು ಅರ್ಧ ಲೋಟ ಗಂಜಿ ಕುಡೀರಿ ಬೆಳಗಿನ ಟೈಮು. ಎಕ್ಸಸೈಜು ವಾಕು ಮಾಡಿರ್ತೀರ, ಸುಸ್ತಾಗುತ್ತೆ. ಮಧ್ಯಾಹ್ನ ಏನು ಸೇಮು ನಾರ್ಮಲ್ ಊಟ ಮಾಡಿರ್ತೀರ ಅದೇ ರೀತಿ ಮಾಡ್ಕೊಳ್ಳಿ. ಸಂಜೆ ನೈಟಿಗೆ ಯುವರ್ ಚಾಯ್ಸು. ಮಧ್ಯಾಹ್ನ ಪ್ರಿಪೇರ್ ಮಾಡ್ಕೊಂಡಿರೋ ಊಟನೇ ಮಾಡ್ತೀನಿ ಅಂದ್ರೂ ಓಕೆ, ಇಲ್ಲ ಅದು ಬೇಡ ನಾನು ಲೈಟ್ ಫುಡ್ನ ತೊಗೊಂಡು ಮಲಗ್ತೀನಿ ಅಂತ ಅಂದ್ರೂ ಕೂಡ ಯಾವುದಾದ್ರೂ ಒಂದು ಸೂಪೋ, ಇಲ್ಲಾಂದರೆ ವೆಜಿಟೇಬಲ್ಸು ಪಲ್ಯನೋ, ಇಲ್ಲ ಸೊಪ್ಪಿನ ಪಲ್ಯನೋ, ಇಲ್ಲ ಗಂಜಿನೇ ತೊಗೋತೀವಿ ಅದು ಯಾವುದು ಪ್ರಿಪೇರ್ ಮಾಡ್ಕೊಳಕ್ಕಾಗಲಿಲ್ಲ ಅಂತ ಬೆಳಿಗ್ಗೆ ಏನು ಗಂಜಿ ಮಾಡ್ಕೊಂಡಿರ್ತೀರ ಅದ್ರ ಬದಲಿಗೆ ನೈಟಿಗೆ ಬೇರೆ ಯಾವುದಾದ್ರೂ ಗಂಜಿನ ಮಾಡ್ಕೊಳ್ಳಿ. ಅಂದರೆ ಬೆಳಗ್ಗೆ ಓಟ್ಸ್ ಮಾಡ್ಕೊಂಡಿತ್ತು ಅಂದರೆ ಸಂಜೆ ರಾಗಿದು ಮಾಡ್ಕೊಳ್ಳಿ, ಇಲ್ಲ ಅಂದರೆ ಸಿರಿಧಾನ್ಯದ ಯಾವುದಾದ್ರೂ ಜೀನಿ ಗಂಜಿ ಬರುತ್ತಲ್ಲ ಆ ಥರದ್ದು ಯಾವುದಾದ್ರೂ ಮಾಡಿಕೊಂಡು ಕುಡಿತು ಅಂದರೆ ಮುಗೀತು. ಇನ್ನು ಚಿಂಟು ಬಜ್ಜಿ ಕೇಳ್ತಿದ್ದ ಅಂತೇಳಿ ನಾನಿಲ್ಲಿ ಬಜ್ಜಿನ ಮಾಡಿದ್ದೆ. ನಾನು ಕೂಡ 2 ಬಜ್ಜಿ ಅದ್ರ ಜೊತೆಗೆ ಗ್ರೀನ್ ಟೀನ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ತೊಗೊಂಡೆ. ತಿಂದ್ಬಿಟ್ಟು ತಿಂದಿಲ್ಲ ಅಂತ ಹೇಳಿದ್ರೆ ತಪ್ಪಾಗುತ್ತೆ ಅಲ್ವಾ. ಇನ್ನು ಅದಾದ ನಂತರ ಸಂಜೆ ನಾನು ಬೇಗನೆ ಅಡುಗೆನ ಸ್ಟಾರ್ಟ್ ಮಾಡಿದ್ದೆ. ಅಡುಗೆಗೆ ನಾನಿಲ್ಲಿ ಮೊಸಪ್ಪು ಸಾಂಬಾರನ್ನ ಮಾಡಿ ಮುದ್ದೆ ರೈಸ್ನ ಮಾಡಿದ್ದೆ. ನಾನು 2 ಬಜ್ಜಿ ತಿಂದು, ಅಂದರೆ ಈರುಳ್ಳಿ ಬಜ್ಜಿ ತಿಂದು ಅದ್ರ ಜೊತೆಗೆ ಗ್ರೀನ್ ಟೀ ತೊಗೊಂಡಿದ್ದೆ. ಅದಾದ ನಂತರ ಹೆವಿ ಫುಡ್ ಬೇಡ ಅಂತೇಳಿ ಲೈಟಾಗಿ ಏನು ಒಂದು ಸಾಂಬಾರನ್ನ ಮಾಡಿದ್ನಲ್ಲ ಅದ್ರ ಜೊತೆಗೆ ಸ್ವಲ್ಪ ತರಕಾರಿಗಳೆಲ್ಲ ತೊಗೊಂಡು ಅದೊಂಥರ ಸೂಪ್ ಥರ ಆಗುತ್ತೆ. ಇದಾಗೆ ವೆಜಿಟೇಬಲ್ಸು ಇರುತ್ತೆ, ಇದಾಗೆ ಸೊಪ್ಪು ಇರುತ್ತೆ. ಹಾಗಾಗಿ ಸ್ವಲ್ಪ ಸೂಪ್ ಥರ ಆಗುತ್ತೆ ಅಂತೇಳಿ ಒಂದು ಬೌಲ್ನ ತೊಗೊಂಡು ಕುಡಿದೆ. ಅದಾದ ನಂತರ ಸರಿಯಾಗಿ ನಿದ್ದೆ ಮಾಡಲಿಲ್ಲ ಅಂತ ಅಂದ್ರೂ ಕೂಡ ಫ್ರೆಂಡ್ಸ್, ನಮಗೆ ವೆಯ್ಟ್ ಲಾಸ್ ಅನ್ನೋದು ಕರೆಕ್ಟಾಗಿ ಆಗಲ್ಲ. ವೆಯ್ಟ್ ಲಾಸ್ ಮಾಡ್ತಾಯಿದ್ದೀವಿ, ಬೇಗನೆ ಎದ್ದೇಳಬೇಕು ಅನ್ನೋದೆಲ್ಲ ಇರುತ್ತೆ. ಓಕೆ, ಒಂದು 5 o'clock ಎದ್ದೇಳ್ತು ಅಂದರೆ ಅಷ್ಟೇನು ತೊಂದರೆ ಏನಾಗಲ್ಲ. ಹಾಗಂತ ಹೇಳಿ 5 o'clock ಎದ್ದೇಳ್ತೀರಾ, ಸ್ವಲ್ಪ ಅರ್ಲಿಯಾಗಿ ಮಲಗೋದಂತೆ ಈ ಥರದ್ದೆಲ್ಲ ಮಾಡ್ಕೋಬೇಕು. ಮೊಬೈಲ್ ನೋಡಿಕೊಂಡು 11 ಗಂಟೆ 11:30 ಈ ಥರ ಟೈಮ್ಗಳಲ್ಲಿ ಮಲ್ಕೊಂಡ್ರೆ ನಿಮಗೆ ನಿದ್ದೆನೂ ಕೂಡ ಸರಿಯಾಗಿ ಆಗಲ್ಲ. ಮತ್ತು ಹಗಲು ಟೈಮು ಕೂಡ ನಿದ್ದೆ ಬಂದಂಗೆ ಆಗುತ್ತೆ. ಹಗಲೊತ್ತು ನಿದ್ದೆ ಮಾಡಬೇಡಿ ಅಂತ ಹೇಳಲ್ಲ, ಬಟ್ ತೀರಾ ಬೇಡ. ಒಂದು 1/2 hour ಜಸ್ಟ್ ಹಂಗೇ ಮಲಗಿ ರೆಸ್ಟ್ ಮಾಡಿ. ಈ ಥರ ಮಾಡ್ತು ಅಂತ ಅಂದರೆ ಓಕೆ. ಬಟ್ ನೀವು ಮಧ್ಯಾಹ್ನದ ಊಟ ಮುಗಿದ ತಕ್ಷಣ ನಿದ್ದೆ ಮಾಡ್ತೀರಿ ಅಂತ ಅಂದರೆ, ನೀವೇನಾದರೂ ವೆಯ್ಟ್ ಲಾಸ್ ಜರ್ನಿ ಮಾಡ್ಕೋತಾಯಿತ್ತು ಅಂದರೆ ನಿಮಗೆ ಅದ್ರದ್ದು ಪ್ರಯೋಜನ ಅಂತೂ ಸಿಗೋದಿಲ್ಲ. ಊಟ ಮಾಡಿ ಯಾವುದೇ ಭಾಗದಲ್ಲೂ ಮಲಗಬೇಡಿ. ಜಸ್ಟ್ ಹಂಗೇ ಮಲಗಿ ರಿಲ್ಯಾಕ್ಸ್ ಮಾಡಿ. ಅದು ಬಿಟ್ಟು ತೀರಾ ನಿದ್ದೆಗೆ ಹೋಗಬೇಡಿ. ಹಾಗಾಗಿ ನೈಟು ಆದಷ್ಟು ಬೇಗನೆ ಮಲಗಿ, ಫೋನೆಲ್ಲ ನೋಡೋದನ್ನು ಬಿಟ್ಟು ಆದಷ್ಟು ಬೇಗನೆ ಮಲಗಿ ಬೇಗನೆ ಎದ್ದೇಳೋದಕ್ಕೂ ಕೂಡ ತುಂಬಾ ಅನುಕೂಲ ಆಗುತ್ತೆ. ಫಸ್ಟಿಗೆ ಈ ಒಂದು 3 ಪಾಯಿಂಟ್ನ ಫಾಲೋ ಮಾಡ್ತು ಅಂದರೆ ನೀವು ಆರಾಮಾಗಿ ವೆಯ್ಟ್ ಲಾಸ್ನ ಮಾಡ್ಕೋಬೋದು. ಇನ್ನು ನೆಕ್ಸ್ಟ್ ಫ್ರೆಂಡ್ಸ್, ನಾನಿಲ್ಲಿ ಚಿಯಾ ಸೀಡ್ಸ್ನ ಏನು ನೆನೆಯಾಕಿದ್ದೆ ಅದಕ್ಕೆ ಒಂದು 1/4 ಭಾಗದಷ್ಟು ನಿಂಬೆಹಣ್ಣಿನ ರಸನ ಹಿಂಡಿ ಕುಡಿತಾ ಇದ್ದೀನಿ. ಚಿಯಾ ಸೀಡ್ಸ್ನ ನೀರನ್ನ ಕುಡಿದು ಅದಾದ ನಂತರ ನಾನು ಮಲಗೋದು. ಈ ಒಂದು ಚಿಯಾ ಸೀಡ್ಸ್ ನೀರನ್ನ ಕುಡಿಯೋದ್ರಿಂದ ನಮ್ಮ ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡುತ್ತೆ. ಅದ್ರ ಜೊತೆಗೆ ಹೊಸ್ದಾಗಿ ನಾನಿಲ್ಲಿ ನಿಂಬೆಹಣ್ಣಿನ ರಸನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದನ್ನು ಬೆಳಗಿನ ಟೈಮ್ ಆದರೂ ತೊಗೋಬೋದು, ನೈಟು ಮಲಗೋದಕ್ಕಿಂತ ಮುಂಚೆನಾದರೂ ತೊಗೋಬೋದು. ಯಾವ ಟೈಮು ಅಂತೇನಿಲ್ಲ. ನನಗೆ ನೈಟ್ ಟೈಮು ಕಂಫರ್ಟಬಲ್ ಅನಿಸುತ್ತೆ, ಹಾಗಾಗಿ ನಾನು ನೈಟು ಕುಡಿದು ಮಲಗ್ತೀನಿ. ಮತ್ತು ಫ್ರೆಂಡ್ಸ್, ಯಾರೆಲ್ಲ ಕೊನೆಯವರೆಗೂ ವಿಡಿಯೋನ ನೋಡಿದ್ರೆ ಎಲ್ರಿಗೂ ಕೂಡ ಥ್ಯಾಂಕ್ಸ್ನ ತಿಳಿಸ್ತಾ ಇನ್ನು ನಾಳಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.